ವೈದಿಕ ಜ್ಯೋತಿಷ್ಯದಲ್ಲಿ 7ನೇ ಮನೆ ಮುಖ್ಯವಾಗಿ ಮದುವೆ, ಸಂಗಾತಿ, ಸಹಕಾರ, ಪಾಲುದಾರಿಕೆ ಮತ್ತು ಸಾಮಾಜಿಕ ಸಂಬಂಧಗಳು ಕುರಿತು ವಿವರಗಳನ್ನು ನೀಡುತ್ತದೆ. 7ನೇ ಮನೆಯನ್ನು ವೈವಾಹಿಕ ಜೀವನ ಮತ್ತು ಸಂಗಾತಿಯ ಮನೆ ಎಂದು ಸಹ ಕರೆಯುತ್ತಾರೆ. ಇದು ಪತ್ನಿ-ಪತಿ ಅಥವಾ ಜೀವನ ಸಂಗಾತಿಯ ಸ್ವಭಾವ, ಸಂಬಂಧದ ಗುಣಮಟ್ಟ ಮತ್ತು ವೈವಾಹಿಕ ಜೀವನದ ಸುಖ-ದುಃಖಗಳನ್ನು ಸೂಚಿಸುತ್ತದೆ. ವ್ಯವಹಾರ ಪಾಲುದಾರಿಕೆ, ವ್ಯವಹಾರಗಳ ಸಹಕಾರ ಮತ್ತು ಜೋಡಿಯೊಡನೆ ಕೆಲಸ ಮಾಡುವ ಸಂಬಂಧಗಳು 7ನೇ ಮನೆಯಿಂದ ನೋಡಲಾಗುತ್ತವೆ. ವಾಗ್ವಾದ, ವಿವಾದ, ನ್ಯಾಯಾಂಗ ಸಂಬಂಧಗಳು ಹಾಗೂ ಸ್ಪರ್ಧಾತ್ಮಕ ಪರಿಸ್ಥಿತಿಗಳ ನಿರ್ವಹಣೆ 7ನೇ ಮನೆಯಲ್ಲಿ ಗಮನಕ್ಕೆ ಬರುತ್ತದೆ. ಎದುರಾಳಿಗಳು, ಪ್ರತಿಸ್ಪರ್ಧಿಗಳು, ಸಾರ್ವಜನಿಕ ಸಂಪರ್ಕಗಳು ಮತ್ತು ಸಾಮಾಜಿಕ ಸರಣಿ ಬಾಂಧವ್ಯಗಳು ಇಲ್ಲಿ ಸೇರಿವೆ. ಪ್ರೀತಿ, ಸಮನ್ವಯ ಹಾಗೂ ಸಹಕಾರದ ಮೂಲಭೂತ ನಿಯಮಗಳು 7ನೇ ಮನೆಯಲ್ಲಿ ವಿಧಿತವಾಗುತ್ತವೆ. ಸೂರ್ಯ ಸಂಗಾತಿಯಲ್ಲಿ ನಾಯಕತ್ವ ಮತ್ತು ಗರ್ವ, ಕೆಲವು ಸಂದರ್ಭಗಳಲ್ಲಿ ಅಹಂಕಾರ, ಸಂಬಂಧಗಳಲ್ಲಿ ಸ್ಪರ್ಧಾತ್ಮಕತೆ ಅಥವಾ ಒತ್ತಡ ಸಾಧ್ಯತೆ. ಚಂದ್ರ ಭಾವನಾತ್ಮಕತೆ, ಸಂಗಾತಿಯೊಂದಿಗೆ ಸಹಾನುಭೂತಿ ಮತ್ತು ಮೃದುವಾದ ಸಂಬಂಧ, ಕುಟುಂಬದಲ್ಲಿ ಶಕ್ತಿ ಬದಲಾಗುವುದು. ಬುಧ ಪ್ರಭಾವಶಾಲಿ, ಸಂವಹನ, ಉತ್ತಮ ಬುದ್ಧಿವಂತಿಕೆ, ಸಂಗಾತಿಯೊಂದಿಗೆ ಸತತ ಉತ್ತಮ ಸಂವಹನ ಸಾಧ್ಯತೆ. ಮಂಗಳ ಸಂಬಂಧಗಳಲ್ಲಿ ಉದ್ರೇಕ, ತರ್ಕದ ಸಾಧ್ಯತೆ, ಶಾರೀರಿಕ ಶಕ್ತಿಯು ಹೆಚ್ಚುವುದು, ವ್ಯವಹಾರದಲ್ಲಿ ಧೈರ್ಯ. ಶುಕ್ರ ಪ್ರೀತಿ, ಆಕರ್ಷಣೆ, ವೈವಾಹಿಕ ಸಂತೋಷ ಮತ್ತು ಸಂಗಾತಿಯೊಂದಿಗೆ ಆನಂದಕರ ಸಂಬಂಧಗಳು. ಶನಿ ಸಂಬಂಧಗಳಲ್ಲಿ ಜವಾಬ್ದಾರಿ, ದೃಢತೆ, ಕೆಲವೊಮ್ಮೆ ವಿಳಂಬಗಳು, ದೀರ್ಘಕಾಲೀನ ಬಂಧಗಳ ಸೂಚನೆ. ಗುರು ಧಾರ್ಮಿಕ ಮೌಲ್ಯಗಳು, ಪ್ರೀತಿ ಮತ್ತು ಸಂಗಾತಿಯಿಂದ ಬಲವಾದ ಸಹಕಾರ, ವೈವಾಹಿಕ ಜೀವನದಲ್ಲಿ ಶ್ರೇಷ್ಠತೆ. ರಾಹು ಅಪ್ರತೀಕ್ಷಿತ ಸಂಗಾತಿ ಅಥವಾ ವೈವಿಧ್ಯಮಯ ಜೀವನ ಶೈಲಿ, ಕೆಲವೊಮ್ಮೆ ಗುಚ್ಚಿತ ಬಾಂಧವ್ಯಗಳು. ಕೇತು ವೈವಾಹಿಕ ಕ್ಷೇತ್ರದಲ್ಲಿ ಗೊಂದಲ, ಅಸ್ಥಿರತೆ, ಆಧ್ಯಾತ್ಮಿಕ ಪ್ರವರ್ತನೆಗೆ ಪ್ರೇರಣೆ. 7ನೇ ಮನೆ ವೈದಿಕ ಜ್ಯೋತಿಷ್ಯದಲ್ಲಿ ದಂಪತ್ಯ ದೇವತೆ, ಸಂಗಾತಿ ಜೀವನ, ಸಹಕಾರ ಮತ್ತು ಸಾಮಾಜಿಕ ಬಾಂಧವ್ಯಗಳ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಈ ಮನೆಯಲ್ಲಿ ಗ್ರಹಗಳ ಸ್ಥಿತಿಗಳು ವೈವಾಹಿಕ ಜೀವನದ ಗುಣಮಟ್ಟ, ದೀರ್ಘತೆ ಮತ್ತು ವೈವಿಧ್ಯಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತವೆ.